ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಬೇಳೆಭಾತು. ಬೇಳೆಭಾತಿಗೆ ಏನೇನು ಹಾಕಬೇಕು ಅಂತ ಎಲ್ಲ ತೋರಿಸ್ಕೊಡ್ತೀನಿ. 2 ಥರ ತೊಗರಿಬೇಳೆ ತೊಗೊಂಡಿದ್ದೀನಿ, ನೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರಲ್ಲಿ ಮಾಡ್ತಾ ಇರೋದು. ಆಮೇಲೆ ಕಡಲೆಬೇಳೆ ಕೈ ಮುಷ್ಟಿ ಆಗೋಷ್ಟು ಹಾಕ್ಕೊಬೇಕು. ಆಮೇಲೆ ಶೇಂಗಾ 1 ಕಪ್ ಹಾಕೋಷ್ಟು ಶೇಂಗಾ ಹಾಕ್ಕೊಳ್ಬೇಕು. 1 ಕಪ್ಪು ಬೇಕೇ ಬೇಕಾಗುತ್ತೆ, ಯಾಕಂದರೆ ತರಕಾರಿ ಎಲ್ಲ ಏನು ಹಾಕಲ್ಲ ಅದಕ್ಕೋಸ್ಕರ. ಆಮೇಲೆ ಅದೇ ಕಪ್ಪಲ್ಲಿ ಅಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಸೇರಿಸ್ಕೊಂಡಾಯಿತು. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. 3-4 ಸತಿ ತೊಳಿಬೇಕು. ಆಮೇಲೆ 3 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಒಂದು ನೀರು ಕುಡಿಯೋ ಲೋಟದಲ್ಲಿ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಬೇಳೆಭಾತ್ ರೆಸಿಪಿ. ನನಗೂ ಫಸ್ಟ್ ಇಷ್ಟ ಆಗ್ತಿರ್ಲಿಲ್ಲ, ಆಮೇಲೆ ತುಂಬ ಇಷ್ಟ ಆಗ್ತಾ ಬಂತು. ಅಂದರೆ ನೀರಾರು ಮಾಡ್ಕೊಬೋದು, ಗಟ್ಟಿ ಆದರೆ ಮಾಡ್ಕೊಬೋದು ಬೇಳೆಭಾತು. ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನು ಜೀರಿಗೆ. ಕಾಳುಮೆಣಸು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ಬೇಕಾದ್ರೆ ಹಸಿಮೆಣಸು ಹಾಕ್ಕೊಬೋದು. ಆಮೇಲೆ ಸೋಂಪು ಕಾಳಿದ್ರೆ ಸೋಂಪು ಕಾಳು ಹಾಕ್ಕೊಬೋದು. 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಶುಂಠಿ 1/4 ಸ್ಪೂನು, 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು 1 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಎಲ್ಲ ಹಾಕಿದ್ರೆ ಬಿಸಿಬೇಳೆಭಾತ್ ಆಗುತ್ತೆ. ಸಾಂಬಾರು ಪುಡಿ ಏನೂ ಹಾಕಲ್ಲಲ್ವ, ಅದಕ್ಕೋಸ್ಕರ ಬೇಳೆಭಾತು. ಆಮೇಲೆ ಹಸಿಮೆಣಸು 1 ದೊಡ್ಡದು, ಅದು 4 ಪೀಸ್ ಮಾಡಿ ಸಿಕ್ತು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಬೇಕಾದ್ರೆ ನೀವು ಉಪ್ಪು ಮತ್ತು ಸೇರಿಸ್ಕೊಳ್ಬೋದು, ಕಮ್ಮಿ ಆದರೆ. ನೋಡಿ, ನಾವು ಸೇರಿಸ್ಕೊಂಡಿದ್ದೀವಿ. ಆಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ದಮ್ ಕಟ್ಸಿದ್ರು ಸಾಕು. ನೀರು ಹಾಕ್ಕೊತಾ ಇದೀವಿ ನೋಡಿ. ಅಂದರೆ ನೀವು ತುಂಬ ನೀರು ಬೇಕಂದ್ರೆ ನೀರು ಹಾಕ್ಕೊಬೋದು. ನೀರು ಬೇಕು ಅಂದರೆ, ಗಟ್ಟಿ ಬೇಕಂದ್ರೆ ನೀರು ಜಾಸ್ತಿ ಏನು ಹಾಕ್ಬೇಕಂತ ಏನಿಲ್ಲ. ಚೆನ್ನಾಗಿ ಕಲಿಸ್ಕೊಬೇಕು, ಮಿಕ್ಸ್ ಮಾಡಿಕೊಂಡು. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ, ಅಡುಗೆ ಎಣ್ಣೆ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೆಂಪಾಗಬೇಕು, ತುಂಬ ಕೆಂಪಾಗಬಾರ್ದು. ಸಾಸಿವೆ ಲಾಸ್ಟಿಗೆ ಹಾಕ್ತೀನಿ, ಯಾಕಂದರೆ ಮುಖಕ್ಕೆ ಸಿಡಿಬಾರ್ದಲ್ವ, ಪಟ್ಟಂತ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಫಸ್ಟಿಗೆ ಹಾಕ್ತಾರೆ, ಒಬ್ಬೊಬ್ಬರು ಲಾಸ್ಟಿಗೆ ಹಾಕ್ತಾರೆ. ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನಮ್ಮ ಅತ್ತೆ ಲಾಸ್ಟಿಗೆ ಹಾಕಿದ್ರು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದೇ ಒಂದು ಒಣಮೆಣಸು ಹಾಕ್ಕೊಬೇಕು ಖಾರಕ್ಕೆ. ಮತ್ತು ಸಾಕು, ಯಾಕಂದರೆ ಕಾಳುಮೆಣಸು ಹಸಿಮೆಣಸು ಎರಡೂ ಹಾಕಿರ್ತೀವಲ್ವ, ಅದಕ್ಕೆ ಅದೇ ಖಾರ ಆಗಿರುತ್ತೆ. ಮತ್ತು ಇದು ಇನ್ನೂ ಖಾರ ಆದರೆ ಕಷ್ಟ ಆಗುತ್ತೆ ಅಂತ ಒಂದೇ ಒಣಮೆಣಸು. ಬೇಕಾದ್ರೆ ಖಾರ ತಿನ್ನೋರಿಗೆ ಪರವಾಗಿಲ್ಲ, ಖಾರ ಕಮ್ಮಿ ತಿನ್ನೋರಿಗೆ ಸಾಕು. ಮಕ್ಕಳಿಗೆಲ್ಲ ಸ್ವಲ್ಪ ಖಾರ ಆಗಿಬಿಡುತ್ತೆ, ನೋಡ್ಕೊಳ್ಳಿ. ಅದು ಫ್ರೈ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ. ಈಗ ಸಾಸಿವೆ ಹಾಕ್ಕೊಂಡಿದ್ದೀವಿ ನೋಡಿ. ಸಾಸಿವೆ ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಫ್ರೈ ಮಾಡಿಕೊಂಡು ಆಮೇಲೆ ಬೇಳೆಭಾತಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಅತ್ತೆ ಮಾಡಿದ್ದು ಬೇಳೆಭಾತು. ಅವ್ರ ಹತ್ರನೇ ಮಾಡಿಸ್ದೆ ಇವತ್ತು. ನಾನು ವೀಡಿಯೋ ಮಾಡಿಕೊಂಡೆ.
ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ ಮೇಲ್ಗಡೆ, ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.